ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಅನುದಾನ ಕದನ ಜೋರಾಗಿದ್ದು ಕೈ ಚೊಂಬು ಅಸ್ತ್ರಕ್ಕೆ ತಿರುಗೇಟು ಕೊಟ್ಟಿದ್ದಂಥ ಬಿಜೆಪಿ ಜಾಹೀರಾತು ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಟ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದಂಥ ಅವರು ಅಷ್ಟಾದರೂ ಅವರಿಗೆ ಎಚ್ಚರಿಕೆ ಇದೆಯಲ್ಲ ಅಷ್ಟು ಸಾಕು ಅಂತ ಹೇಳಿದ್ದಾರೆ. ಈ ಹಿಂದೆ ದೇವೇಗೌಡರೇ ಕೇಂದ್ರದಿಂದ ಅನ್ಯಾಯ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ನಾವು ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಅಷ್ಟೇ ನಾವು ಕೇಳ್ತಾ ಇದ್ದೀವಿ, ಆದರೆ ಜನ ಎಲ್ಲವನ್ನು ನೋಡ್ತಾ ಇದ್ದಾರೆ, ಅವರೇ ಡಿಸೈಡ್ ಮಾಡ್ತಾರೆ ಬಿಡಿ. ಖಾಲಿ ಚೊಂಬಲ್ಲಿ 15 ಲಕ್ಷ ಇದೆಯಾ? ಯಾರೋ ಅಕ್ಷಯ್ ಪಾತ್ರೆ ಅಂತ ಹೇಳ್ತಾ ಇದ್ರು. ಯಾವಾಗ ದೇವೇಗೌಡರಿಗೆ ಇದು ಅಕ್ಷಯ್ ಪಾತ್ರೆ ಆಯಿತು? ಯಾರಿಗೆ ಅಕ್ಷಯ್ ಪಾತ್ರೆ ಆಗಿದೆ ಇದು? 15 ಲಕ್ಷ ಇದೆಯಾ ಖಾಲಿ ಚೊಂಬಲ್ಲಿ? ಕೆಲಸ ಕೊಟ್ಟರೆ ಎಲ್ರಿಗೂ ಅಂತ ಪ್ರಶ್ನೆ ಕೂಡ ಮಾಡಿದ್ದೇವೆ. ಈಗ ಕರ್ನಾಟಕಕ್ಕೆ ಖಾಲಿ ಚೊಂಬ್ತಾನೆ ಇವ್ರು ಕೊಟ್ಟಿರೋದು ಅಂತ ಕೂಡ ತೀವ್ರವಾಗಿ ದಾಳಿ ನಡೆಸಿದ್ದಾರೆ. ಇಟ್ಕೊಂಡು ಗೌರವಾನ್ವಿತ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ನೀವು ಚೊಂಬು ಕೊಟ್ಬಿಟ್ರಿ, ನಿಮ್ಮಿಂದ ನಮ್ಗಿಂತ ಅನ್ಯಾಯ ಆಯ್ತು, ಈಗ ನೋಡಿ ನಮ್ಗೆ ಮಾತಾಡಕ್ಕೆ ಶಕ್ತಿನೇ ಇಲ್ಲ ಅಂತೇಳಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ಹೇಳ್ತಾ ಇದ್ದಾರೆ. ಚೊಂಬಲ್ ಬಂದಿದೆಯಲ್ಲ 15 ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗೂ ಹೋಯ್ತಾ ಇಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ, ನಮ್ಮ ಕಾಂಗ್ರೆಸ್ ಲೀಡರ್ಗಳು ಕೇಳ್ತಾ ಇದ್ದಾರೆ. ಅದಕ್ಕೆ ಫಸ್ಟ್ ಉತ್ತರ ಕೊಡ್ಲಿ. ಏನ್ ಉದ್ಯೋಗ ಕೊಟ್ಟಿದ್ದೀನಿ, ಏನ್ ಮಾಡಿದೀನಿ ಅಂತ ಫಸ್ಟ್ ಉದ್ಯೋಗ ಕೊಡ್ಲಿ. ಖಾಲಿ ಚೊಂಬು ಇಟ್ಕೊಂಡು ಗೌರವಾನ್ವಿತ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ನೀವು ಚೊಂಬು ಕೊಟ್ಬಿಟ್ರಿ, ನಿಮ್ಮಿಂದ ನಮ್ಗಿಂತ ಅನ್ಯಾಯ ಆಯ್ತು, ಈಗ ನೋಡಿ ನಮ್ಗೆ ಮಾತಾಡಕ್ಕೆ ಶಕ್ತಿನೇ ಇಲ್ಲ ಅಂತೇಳಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ಹೇಳ್ತಾ ಇದ್ದಾರೆ. ಚೊಂಬಲ್ ಬಂದಿದೆಯಲ್ಲ.